ಹಲೋ ಸ್ನೇಹಿತರೆ, ನಮಸ್ಕಾರ. ಬೆಸ್ಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಮಗೆಲ್ಲ ನೈಸರ್ಗಿಕವಾಗಿ ಹೊಳೆಯುವ ತ್ವಚೆ ಸಿಗೋದು ಅನಿವಾರ್ಯವಲ್ಲ. ಆದರೆ ನಮ್ಮ ಆರೋಗ್ಯಕರ ಅಭ್ಯಾಸಗಳು ಮತ್ತು ಸಂರಕ್ಷಣೆ ನಮ್ಮ ಚರ್ಮವನ್ನು ಸದಾ ತೇಜಸ್ವಿಯಾಗಿ ಉಳಿಸ್ಕೋಬಹುದು. ಹಣ್ಣಿನ ವೈನ್ ಕುಡಿದ್ರೆ ಚರ್ಮ ಕಾಂತಿಯುತವಾಗುತ್ತೆ ಅಂತ ನೀವೆಲ್ಲ ಕೇಳಿದ್ದೀವಿ. ಇದು ಸತ್ಯನಾ? ನೀವು ಹಸಿರು ತೋಟದಲ್ಲಿ ಬೆಳೆದ ಹಣ್ಣನ್ನು ತಿಂದು ಆರೋಗ್ಯ ಪಡಿತೀರೋ ಅಥವಾ ಹಣ್ಣನ್ನು ಮಧ್ಯದಲ್ಲಿ ಮಿಕ್ಸ್ ಮಾಡಿ ಕುಡಿತೀರೋ? ಇವತ್ತು ನಾವು ಈ ಸುಳ್ಳು ನಂಬಿಕೆಯನ್ನು ಅನಾವರಣ ಮಾಡೋಣ. ನೀವು ಸತ್ಯವನ್ನು ತಿಳಿದುಕೊಳ್ಳೋದಕ್ಕೆ ರೆಡಿಯಾಗಿದ್ದೀರಾ? ಹಣ್ಣು ನಮ್ಮ ದೇಹಕ್ಕೆ ಪೋಷಕ, ಆದರೆ ಅದೇ ಹಣ್ಣಿನ ರಸ ಮದ್ಯದೊಂದಿಗೆ ಸೇರುತ್ತಲೇ ಅದು ವಿಷವಾಗಬಹುದು. ಹಣ್ಣು ನೀರನ್ನು ಪೂರೈಸುತ್ತೆ, ಆದರೆ ಮದ್ಯ ನೀರನ್ನು ಹೀರುತ್ತೆ. ಹಣ್ಣು ಚರ್ಮದ ಪೋಷಣೆಗೆ ನೆರವಾದರೆ ಮದ್ಯ ಚರ್ಮವನ್ನು ಒಣಗಿಸುತ್ತೆ. ಹಣ್ಣು ನಮ್ಮ ಆರೋಗ್ಯವನ್ನು ಶಕ್ತಿಯುತವಾಗಿಸುತ್ತೆ, ಆದರೆ ಮದ್ಯ ನಮ್ಮ ದೇಹದ ಚುರುಕುತನವನ್ನು ಕುಗ್ಗಿಸಿ ಉದಾಸೀನತೆಗೆ ಕಾರಣವಾಗುತ್ತೆ. ನಮ್ಮ ಸುಂದರ ಚರ್ಮದ ನಿಜವಾದ ರಹಸ್ಯ ಏನು? ಸೌಂದರ್ಯ ಅಂತಂದರೆ ತ್ವಚೆಯ ಮೇಲ್ಮೈಯಲ್ಲ, ಅದು ನಮಗಿರುವ ಆರೋಗ್ಯದ ಪ್ರತಿಫಲ. ನೀರನ್ನು ಸಮರ್ಪಕವಾಗಿ ಕುಡಿಯಿರಿ, ಅದು ನಿಮ್ಮ ಚರ್ಮಕ್ಕೆ ಜೀವ ತರುತ್ತೆ. ಹಣ್ಣು ಮತ್ತು ತರಕಾರಿಗಳನ್ನು ಭರ್ಜರಿಯಾಗಿ ಸೇವಿಸಿ, ಅದು ನಿಮ್ಮೊಳಗಿನ ಪ್ರಕೃತಿಯ ಬೆಳಕನ್ನು ಹೆಚ್ಚಿಸುತ್ತೆ. ನಿದ್ರೆಯನ್ನು ಪೂರ್ತಿಯಾಗಿ ಮಾಡಿ, ಅದು ನಿಮ್ಮ ಚರ್ಮಕ್ಕೆ ನೆಮ್ಮದಿಯನ್ನು ಉಂಟು ಮಾಡುತ್ತೆ. ವೈನ್ ಕುಡಿದ್ರೆ ಸುಂದರವಾದ ತ್ವಚೆ ಆಗುತ್ತಂತೆ, ಹೌದಾ? ಮದ್ಯಪಾನ ನಿಮಗೆ ಕ್ಷಣಿಕ ಹರ್ಷ ಕೊಡ್ಬೋದು, ಆದರೆ ಅದು ನಿಮ್ಮ ಶರೀರವನ್ನು ಹಾಳು ಮಾಡುತ್ತೆ. ನಿಮ್ಮ ಚರ್ಮವನ್ನು ನಿಷ್ಕ್ರಿಯಗೊಳಿಸುತ್ತೆ, ನಿಮ್ಮ ಆಕರ್ಷಕತೆಯನ್ನು ನಿಧಾನವಾಗಿ ಕಿತ್ಕೊಳ್ಳುತ್ತೆ. ಅದರ ಪರಿಣಾಮ ಒಮ್ಮೆಲೆ ಕಾಣಿಸೋದಿಲ್ಲ, ವರ್ಷಗಳ ಬಳಿಕ ಅದು ಸ್ಪಷ್ಟವಾಗಿ ಗೋಚರಿಸುತ್ತೆ. ಆರೋಗ್ಯಕರ ಚರ್ಮ ಬೇಕಾ? ಆಯ್ಕೆ ಸರಳ, ಹಣ್ಣನ್ನು ಸೇವಿಸಿ, ಮದ್ಯವನ್ನು ಬಿಟ್ಬಿಡಿ. ನೀವು ಹೇಗಿರಬೇಕು ಅನ್ನೋದು ನಿಮ್ಮ ಆಯ್ಕೆ. ಸ್ವಲ್ಪ ಸುಖಕ್ಕಾಗಿ ನಿಮ್ಮ ಸೌಂದರ್ಯವನ್ನು ಕಳೆದುಕೊಳ್ತಿರೋ ಅಥವಾ ನೈಸರ್ಗಿಕ ಆರೋಗ್ಯದೊಂದಿಗೆ ಸದಾ ತೇಜಸ್ವಿಯಾಗಿ ಬೆಳಗ್ತೀರೋ? ಆಯ್ಕೆ ನಿಮ್ಮದು. ಈ ಮಾಹಿತಿ ನಿಮ್ಗೆ ಇಷ್ಟ ಆದರೆ ನಮ್ಮೊಂದಿಗೆ ನಿಮ್ಮ ಅಭಿಪ್ರಾಯ ಹಂಚ್ಕೊಳ್ಳಿ, ಲೈಕ್ ಮಾಡಿ, ಮತ್ತು ಯಾರಿಗಾದರೂ ಒಬ್ಬರಿಗೆ ಈ ವಿಡಿಯೋನ ಶೇರ್ ಮಾಡಿ. ನೀವು ಸೌಂದರ್ಯವನ್ನು ಬಯಸಿದರೆ ನಿಮ್ಮ ಆಯ್ಕೆಯೇ ಅದನ್ನು ರೂಪಿಸುತ್ತೆ. ಟೇಕ್ ಕೇರ್, ಬಾಯ್.